ಹಾಯ್ ಸ್ನೇಹಿತರೆ, ಗುಡ್ ಈವ್ನಿಂಗ್. ಇವತ್ತು ನಮ್ಮನೆಯಲ್ಲಿ ಸ್ಪೆಷಲ್ ಅಂದರೆ ಈ ಕೊಬ್ಬರಿಯ ಉಂಡೆಗಳು ಅಥವಾ ವಡೆ ಮಾಡ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಸ್ವಲ್ಪ ಮಠಕ್ಕೆಲ್ಲ ಹೋದಾಗೆ, ಆಮೇಲೆ ಎಲ್ಲಾದರೂ ಹೋದರೆ ನಮ್ಮ ಒಂದು ಇದರಲ್ಲಿ ಕಾಯಿ ಹೊಡಿಯೋದು, ಮಂಗಳಾರತಿ ಮಾಡಿಸೋದು ಇದೊಂದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇಲ್ಲ ಅಂತಂದರೆ ನಾವಿನ್ನು ಗುಡಿಗೆ ಹೋಗಿ ವ್ಯರ್ಥ ಎನ್ನುವಂಥ ಒಂದು ಮೈಂಡ್ ಸೆಟ್ ನಾವು ನಾನು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಮಾಡ್ತಿರಲಿಲ್ಲ, ಮಂಗಳಾರತಿ ಕಾಯಿ ಅಂತೂ ಕಂಪಲ್ಸರಿ ಮಾಡಿಸ್ತೀನಿ. ಸೊ ಇದು ಹೋದಾಗೆಲ್ಲ ನಮಗೆ ಕೊಬ್ಬರಿಗಳು ಬಂದಿರುತ್ತೆ. ಅದನ್ನು ಎಷ್ಟಂತ ನಾವು ಪಚ್ಚಡಿ ಮಾಡಿಕೊಂಡು, ಚಟ್ನಿ ಮಾಡಿಕೊಂಡು ಅಥವಾ ಕರೀಸಲ್ಲಿ ಹಾಕ್ಕೊಂಡು ಮಾಡಿದಾಗ ಖರ್ಚಾಗಲ್ಲ. ಸೊ ಬೋರ್ ಆಗಿಬಿಡ್ತಾರೆ, ರೊಟೀನಾಗಿ ಅದನ್ನೇ ಹಾಕ್ತಾಯಿದ್ರೆ. ಸೊ ಒಂದು ಪ್ಲ್ಯಾನ್ ಏನು ಮಾಡಿದಂದರೆ, ನಿನ್ನೆ ಕೊಬ್ಬರಿ ಇತ್ತು, ಹಸಿ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ. ನಂತರ ಅದರಲ್ಲಿ ಶುಗರು ಕಲಸಿ ಇಟ್ಬಿಟ್ಟಿದ್ದೆ ನಾನು ಟೋಟಲಾಗಿ. ಇವಾಗ ಸಾಯಂಕಾಲ ಟೈಮು ಸ್ವಲ್ಪ ತುಂಬ ಹೊತ್ತಾಯಿತು ಆಫೀಸಿಂದ ಬಂದಮೇಲೆ. ನಂತರ ನೋಡಿದರೆ ಚೆನ್ನಾಗಿ ಅರಳ್ಕೊಂಡಿದೆ, ಚೆನ್ನಾಗಿ ಸಕ್ಕರೆ ಪಾಕ ಮೇಲೆ ತೇಳ್ತಿತ್ತು, ಸ್ವಲ್ಪ ಜ್ಯೂಸಿಯಾಗಿ ವಾಟರ್ ಎಲ್ಲ ಹೊರಗೆ ಬಂದಿತ್ತು. ಸೊ ಇದನ್ನೆಲ್ಲ ಹಿಡ್ಕೊಂಡಿದೆ, ಅಂದರೆ ಸಕ್ಕರೆ ಅನ್ನೋದು ಈ ಕೊಬ್ಬರಿಗೆ ಹಿಡಿದಿದೆ ಅಂತ ಅನಿಸಿತು. ಸೊ ಇವಾಗ ಸಣ್ಣ ಶೆಕೆ ಮೇಲೆ, ಅಂದರೆ ಇವಾಗ ಲೋ ಫ್ಲೇಮ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ನಿಂತು ನಾನು ಇದನ್ನು ವಡೆಯನ್ನು ಇದು ಮಾಡ್ತಾಯಿದ್ದೀನಿ. ಈ ಪಕ್ಕದಲ್ಲಿ ನಾನು ಇದನ್ನ ಇಟ್ಕೊಂಡಿದ್ದೀನಿ, ಮತ್ತು ತುಪ್ಪ ಸ್ವಲ್ಪ ಸವರಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಲಿಕ್ಕೆ. ಸೊ ಹದವಾಗಿ ಬಂದಿದೆ ಚೆನ್ನಾಗಿ. ಇವಾಗೆಲ್ಲ ಚೆನ್ನಾಗಿ ಹೀಗೆ ಉಂಡೆನೂ ಕಟ್ಬೋದು. ಸ್ವಲ್ಪ ಉಂಡೆ ಕಟ್ಟೋದ್ರಿಂದ ಏನಂದರೆ ಪ್ರಾಬ್ಲಮ್ಮು, ಹೀಟ್ ಹೆಚ್ಚಾಗುತ್ತೆ, ಕೈ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ದಿ ಬೆಸ್ಟ್ ಪಾಲಿಸಿ ಅಂದರೆ ನಾವು ವಡೆ ಮಾಡೋದು, ಅಂದರೆ ಕೊಬ್ಬರಿ ವಡೆ ಮಾಡೋದು. ಸೊ ಇದನ್ನು ತೆಗೆದು ಇವಾಗ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹಾಕ್ತಾಯಿದ್ದೀನಿ. ಸೊ ನಮಗೆ ತೆಳುವಾಗಿ ಬೇಕಾದರೆ ತೆಳುವಾಗಿ ಮಾಡ್ಬೋದು ಪೀಸಸ್ನ, ಅಥವಾ ದಪ್ಪವಾಗಿ ಬೇಕಾಗಿದ್ದರೆ ದಪ್ಪವಾಗಿಯೂ ಮಾಡ್ಕೊಳ್ಬೋದು. ಅದರಲ್ಲಿ ನಾವು ಇಷ್ಟು ಎಲ್ಲನೂ ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀವಿ. ಇದನ್ನು ಹೀಗೆ ಹಾಕ್ಕೊಂಡು ಇದೆಲ್ಲ ಸುತ್ತಲೂ ಇದೆಲ್ಲ ಅದನ್ನು ಆ ನಂತರದಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಹೀಗೆ ಪೌಡ್ರ್ ಬರುತ್ತೆ ನೋಡಿ, ನಾವು ಮೇಲೆ ಈ ವಡೆ ಮೇಲೆ ಹಾಕಿಬಿಟ್ರೆ ನಮಗೆ ಏನು ಚೆನ್ನಾಗಿ ಬರುತ್ತೆ. ಹೀಗೆ ಇದನ್ನು ನಾವು ಶೇಪಲ್ಲಿ ನಮ್ಗೆ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ, ಸ್ವೀಟ್ ಹೆಚ್ಚು ತಿನ್ನೋರಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಮಾಡಿದ್ರೂ ಸ್ಲೈಸ್ಗಳು ಹಾಗೆ ಮಾಡ್ಬೋದು. ಬಟ್ ಇತ್ತೀಚೆಗೆ ಎಲ್ರಿಗೂ ಮನೆಯಲ್ಲೂ ಸ್ವಲ್ಪ ಶುಗರು ಕಂಟೆಂಟ್ ಕಡಿಮೆ ಆಗಿದೆ, ಶುಗರ್ ಹೆಚ್ಚು ತಿನ್ನೋರು ಇರಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ತೆಳುವಾಗೆ ಮಾಡ್ತಿದ್ದೀನಿ. ನಮ್ಮಲ್ಲೆಲ್ಲೂ ಸೇಮ್ ಪ್ರಾಬ್ಲಮ್ಮು. ಸೊ ಹೀಗೆ ಮಾಡಿಬಿಟ್ಟಿದ್ದೀನಿ. ಮಾಡಿಬಿಟ್ಟು ಈ ನಂತರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಇಟ್ಬಿಟ್ಟು ಈ ಸ್ಲೇಸ್ನ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಬಿಸಿ ಇದ್ದಾಗೆ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಅಂದರೆ ಆ ನಂತರದಲ್ಲಿ ನಮಗೆ ಕಷ್ಟ ಆಗಲ್ಲ. ಟೈಟ್ ಆಗಿಬಿಟ್ಟು ಅಂದ್ಕೊಳ್ಳಿ, ಆಮೇಲೆ ಕಟ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಹೀಗೆ ನಾವು ಕಟ್ ಮಾಡ್ಕೊಳ್ಬೇಕು. ಹೀಗೆ ತಣ್ಣಗಾಗ್ತಾ ಇದೆ, ಪೌಡರ್ ಹೊರಗಡೆ ಬರ್ತಾ ಇದೆ ನೋಡಿ. ಆಮೇಲೆ ನಮಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಸೊ ಹೀಗೆ ಮಾಡಿಕೊಂಡು ನಂತರದಲ್ಲಿ ನಮಗೆ ನೋಡ್ತಾ ಇದ್ದೀರಾ, ಚೆನ್ನಾಗಿ ಈಸಿಯಾಗಿ ಬರ್ತಾಯಿದೆ. ಹೌದಾ? ನೋಡಿದ್ರಾ ಎಷ್ಟು ಚೆನ್ನಾಗಿ ಬರ್ತಾಯಿದ್ರು. ಮಕ್ಕಳು ಸಹ ಚೆನ್ನಾಗಿ, ಅಂದರೆ ಇಂಟ್ರೆಸ್ಟ್ಲಿ ತಿಂದ್ಬಿಡ್ತಾರೆ. ಇದನ್ನು ಹೀಗೆ ಮಾಡೋದ್ರಿಂದ ಇಂಟ್ರೆಸ್ಟ್ ಆಗಿ ತಿಂತಾರೆ. ಸೊ ಇದು ನಮಗೆ ಇದು ತೆಗೆದ್ರೆ ನೋಡಿ ಈಗ ಬರ್ತಾಯಿದೆ, ಆಲ್ರೆಡಿ ಈಗ ಬರ್ತಾಯಿದೆ ನೋಡಿ, ಪೀಸ್ ಬಂತೈತೆ ನೋಡಿದ್ರಾ, ಈಗ ಪೀಸ್ ಬರ್ತಾಯಿದೆ. ನಮಗೆ ಇಷ್ಟವಾದಲ್ಲಿ ಸ್ವಲ್ಪ ಗಾರ್ನಿಷ್ ಮಾಡ್ಕೋಬೇಕು ಅಂತಂದರೆ ಇಲೈಚಿ ಪೌಡರ್ ಹಾಕ್ಬೋದು, ಅಥವಾ ಬಾದಾಮ್ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ತುಂಬ ಎಲ್ಲ ಹಾಕ್ಕೊಂಡ್ಬಿಡ್ಬೋದು. ನೀಟಾಗಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ಇಂದು ಸ್ವೀಟ್ ಮಾಡಿರೋವಂಥ ಒಂದು ರೆಸಿಪಿ ನೋಡಿ. ನೀವು ತುಂಬ ಈಸಿ ಇರುತ್ತೆ, ತುಂಬ ಸರಳನೂ ಇದೆ, ಟೇಸ್ಟಿನೂ ಇರುತ್ತೆ, ಹೆಲ್ದಿನೂ ಇರುತ್ತೆ. ಓಕೆ, ಇನ್ನೊಂದು ವಿಡಿಯೋದಿಂದ ಕಲಿತೀನಿ. ಅಲ್ಲಿವರೆಗೆ ಬಾಯ್.